ಕರ್ನಾಟಕವನ್ನು ಆಳ್ತಾ ಇರೋ ಕಾಂಗ್ರೆಸ್ ಪಕ್ಷದ ಪ್ರಭೃತಿಗಳಿಗೆ ಇದ್ದಕ್ಕಿದ್ದಂತೆ ತಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿಯ ವೋಟ್ ಚೋರಿ ಅಪಪ್ರಚಾರ ಆಂದೋಲನಕ್ಕೆ ಬೆಂಗಾವಲಾಗಿ ನಿಲ್ಲಬೇಕೆಂಬ ಸಂಕಲ್ಪ ಮೂಡಿದಂತಿದೆ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಹೇಳಿದರು ಬೆಳಗಾವಿಗೆ ಹೋದಾಗ, ನೋಡ್ರಿ ಈ ಗ್ಯಾರಂಟಿ ಯೋಜನೆಗಳೇ ನಮ್ಮನ್ನು ಗೆಲ್ಲಿಸಿದ್ದು ಅಂತ. ಗ್ಯಾರಂಟಿ ಯೋಜನೆಗಳಲ್ಲಿ ಆ ಮಟ್ಟಿಗೆ ವಿಶ್ವಾಸ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಮರುದಿನವೇ ತಮ್ಮ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಜೊತೆ ಕೂತ್ಕೊಂಡು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ನಡೆಸಿದರು. ಅದರಲ್ಲಿ ಈ ವೋಟ್ ಚೋರಿ ಅಭಿಯಾನಕ್ಕೆ ಪೂರಕವಾಗಿ ಅದಕ್ಕೆ ಬೆಂಬಲಕ್ಕೆ ನಿಂತ 1,12,00,000 ಜನರ ಸಹಿ ಸಂಗ್ರಹಣೆ ಮಾಡಿಬಿಟ್ಟು ನಾವೀಗ ದಿಲ್ಲಿಗೆ ಕೊಂಡೊಯ್ತಾ ಇದ್ದೇವೆ, ಅದನ್ನು ನಮ್ಮ ದಿಲ್ಲಿಯ ವರಿಷ್ಠ ನಾಯಕರಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಸಮರ್ಪಣೆ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಈ ವೋಟ್ ಚೋರಿ ಅನ್ನೋದು 78 ವರ್ಷಗಳ ಇತಿಹಾಸವಿರುವ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೆಸಿರುವಂಥ ಅತ್ಯಂತ ಕುತ್ಸಿತವಾದ ವಾಕ್ಪ್ರಹಾರ. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಅವರು ಅದರ ವಿಶ್ವಾಸಾರ್ಹತೆ, ಅದರ ಪಾವಿತ್ರ್ಯತೆ ಮತ್ತು ಅದರ ಸಮಗ್ರತೆ ಮೇಲೆ ನಡೆಸಿರೋ ವಿಶೇಷವಾಗಿ ಕಾಂಗ್ರೆಸ್ ನಾಯಕ, ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡೆಸ್ತಿರುವಂಥ ವ್ಯಕ್ತಿಗತ ವಾಕ್ಪ್ರಹಾರ ಅಷ್ಟೇ ಅಲ್ಲ, ಅದೊಂದು ಅತ್ಯಂತ ದುರುದ್ದೇಶಪೂರಿತವಾದ ರಾಜಕೀಯ ತಂತ್ರಗಾರಿಕೆ. ರಾಹುಲ್ ವೋಟ್ ಚೋರಿ ಅಭಿಯಾನ ಶುರು ಮಾಡಿದಾಗಿಂದ ನಮಗೆಲ್ಲ ನೆನಪಾಗ್ತಾ ಇರೋದು, ಇವರಿಗೆ ಮೂಲ ಪ್ರೇರಣೆ ಅಮೆರಿಕದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. 2020 ನವೆಂಬರ್ 5 ನಡೆದ ಮತದಾನದಲ್ಲಿ ಸೋತಿದ್ರು. ಅವತ್ತು ಹಿ ವಾಸ್ ಇನ್ಕಂಬೆಂಟ್ ಪ್ರೆಸಿಡೆಂಟ್, ಅಧಿಕಾರಸ್ಥ ಅಧ್ಯಕ್ಷನಾಗಿಬಿಟ್ಟು ತಮ್ಮ ಎದುರಾಳಿ ಜೋ ಬೈಡನ್ ವಿರುದ್ಧ ಚುನಾವಣೆಯನ್ನು ಸೋತಿದ್ರು. ಆ ಚುನಾವಣಾ ಫಲಿತಾಂಶದ ವಿದ್ಯುಕ್ತ ಪ್ರಕಟಣೆ ಜನವರಿ 6, 2021 ನಡೆದಿತ್ತು. ಅಲ್ಲಿನ ನಿಯಮಗಳ ಪ್ರಕಾರ ಪ್ರತಿ ವರ್ಷ ಮೊದಲನೇ ಮಂಗಳವಾರ, ನವೆಂಬರ್ ತಿಂಗಳ ಮೊದಲನೇ ಮಂಗಳವಾರ ಚುನಾವಣೆ ನಡೆಯುತ್ತೆ. ಆದರೆ ಫಲಿತಾಂಶದ ಅಧಿಕೃತ ಪ್ರಕಟಣೆ ಜನವರಿ 6 ಆ ಜನವರಿ 6 ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಿರೋ ಹಾಗೆಯೇ ಈ ಫಲಿತಾಂಶ ನಾನು ಒಪ್ಪೋದಿಲ್ಲ, ಮತದಾನದಲ್ಲಿ ಕೈಚಳಕ ನಡೆದಿದೆ, ವಂಚನೆ ಆಗಿದೆ, ಅಲ್ಲೂ ಕೂಡ ಇದೇ ಥರ ಮತಗಳ್ಳತನ ನಡೆದಿದೆ ಅಂತ ಹೇಳಿಬಿಟ್ಟು ತಮ್ಮ ಬೆಂಬಲಿಗರಿಗೆ ಕರೆ ಕೊಟ್ಬಿಟ್ರು. ಯಾವ ರೀತಿ ಭೀಕರವಾದ ಪ್ರಚೋದನಾತ್ಮಕವಾದ ಕರೆ ಕೊಟ್ಟರು ಅಂತಂದರೆ, ಸಾವಿರಾರು ಮಂದಿ ರಿಪಬ್ಲಿಕನ್ ಪಕ್ಷ ಮಾಗಾ ಅಂತ, ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅಂತ ಇವರೊಂದು ಚುನಾವಣಾ ಘೋಷಣೆಯನ್ನು ಕೊಟ್ಟಿದ್ದರು. ಅವರ ಬೆಂಬಲಿಗರೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಕ್ಯಾಪಿಟಲ್ ಹಿಲ್ ಅಮೇರಿಕದ ಸಂಸತ್ ಭವನಕ್ಕೆ ನುಗ್ಗಿ ಯಾವ ಪರಿ ದೊಂಬಿ ದಾಂಧಲೆ ಹಿಂಸಾಚಾರ ನಡೆಸಿದರು ಅಂತಂದರೆ, ಸ್ವತಃ ರಿಪಬ್ಲಿಕನ್ ಪಕ್ಷದ ಸದಸ್ಯರುಗಳೇ ತಮ್ಮ ಜೀವ ರಕ್ಷಣೆಗೋಸ್ಕರ ಮೇಜಿನ ಕೆಳಗೆ ಬಚ್ಚಿಟ್ಟುಕೊಂಡಿದ್ದರು, ಕೆಲವರೆಲ್ಲ ಶೌಚಾಲಯದಲ್ಲಿ ಬಚ್ಚಿಟ್ಕೊಂಡಿದ್ದರು. ಆವತ್ತು ಅಮೇರಿಕದ ಸುಮಾರು 240 ವರ್ಷಗಳ ಇತಿಹಾಸವಿರುವ ಅಮೇರಿಕದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಈ ಡೊನಾಲ್ಡ್ ಟ್ರಂಪ್ ಮಹಾಶಯ ತನ್ನ ರಿಪಬ್ಲಿಕನ್ ಬೆಂಬಲಿಗರಿಗೂ ಅಭಿಮಾನಿಗಳನ್ನು ಕಟ್ಕೊಂಡ್ಬಿಟ್ಟು ಇದೇ ರೀತಿ ಧ್ವಂಸ ಮಾಡಿದ್ದ. ಚುನಾವಣಾ ಆಯೋಗದ ಮೇಲೆ ಅನುಮಾನ ವ್ಯಕ್ತಪಡಿಸಿದರು. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಆ ಫಲಿತಾಂಶವನ್ನು ಎತ್ತಿಡಿದ ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದರು. ಹೋದಲ್ಲಿ ಬಂದಲ್ಲಿ ತನ್ನನ್ನು ಸೋಲಿಸಿದ ಮತದಾರರ ವಿರುದ್ಧವೇ ಕಿಡಿಕಾರ್ತಾ ಬಂದಿದ್ದರು ಇದೇ ಡೊನಾಲ್ಡ್ ಟ್ರಂಪ್. ಆದರೆ ಈ ಬಾರಿ 2023-24 ಗೆದ್ದಾದ ಮೇಲೆ 2024 ನವೆಂಬರಲ್ಲಿ ಗೆದ್ದರು. ಚುನಾವಣಾ ಫಲಿತಾಂಶ 2025 ಜನವರಿ 6 ಪ್ರಕಟವಾಯಿತು. ಅದಾದ ನಂತರ ಜನವರಿ 20 ಅಧಿಕಾರ ಸ್ವೀಕರಿಸಿದರು. ಈ ಸಾರಿ ಯಾವ ತಪ್ಪು ಕಾಣಿಸಲಿಲ್ಲ, ಯಾವ ದೋಷವೂ ಕಾಣಿಸಲಿಲ್ಲ ಅವ್ರಿಗೆ. ರಾಹುಲ್ ಗಾಂಧಿ ಮನಸ್ಥಿತಿಯು ಇದೇ ಆಗಿಬಿಟ್ಟಿದೆ. ಯಾವಾಗ 2014 ಲೋಕಸಭಾ ಚುನಾವಣೆ ನಂತರ ಸತತವಾಗಿ ಸೋಲು ಅನುಭವಿಸ್ತಾ ಬಂದರು. ಸುಮಾರು 80 ಚುನಾವಣೆಗಳಲ್ಲಿ ಇದುವರೆಗೂ, ಅಂದರೆ ರಾಜ್ಯ ಅಸೆಂಬ್ಲಿ ಚುನಾವಣೆಗಳು, ಉಪಚುನಾವಣೆಗಳು ಮತ್ತು 3 ಲೋಕಸಭಾ ಚುನಾವಣೆಗಳಲ್ಲಿ ಸತತವಾದ ಸೋಲು ಅನುಭವಿಸಿದ ನಂತರ ಅವ್ರಿಗೆ ಭಾರತದ ಮತದಾರರ ವಿವೇಚನಾ ಶಕ್ತಿ ಮತ್ತು ರಾಜಕೀಯ ಪ್ರಜ್ಞಾವಂತಿಕೆ ಬಗ್ಗೆನೇ ಅನುಮಾನ ಬಂದುಬಿಟ್ಟಿದೆ. ಅವ್ರಿಗೆ ಭಾರತದ ಮತದಾನದ ವ್ಯವಸ್ಥೆ ವಿರುದ್ಧ ಅವ್ರಿಗೆ ಸಿಟ್ಟು ಬಂದಿದೆ. ಅದರಲ್ಲೂ ಚುನಾವಣಾ ಆಯೋಗದ ವಿರುದ್ಧವಂತೂ ಕಿಡಿಕಾರ್ತಾ ಇದ್ದಾರೆ. ಹಾಲಿ ಚುನಾವಣಾ ಆಯುಕ್ತರಿಗೆ ಯಾವ ಮಟ್ಟಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತಂದರೆ, ನೀವು ಸೇವೆಯಿಂದ ರಿಟೈರ್ ಆದಮೇಲೂ ಬಿಡಲ್ಲ, ನಿಮಗೆ ಬುದ್ಧಿ ಕಲಿಸ್ತೇವೆ, ನಿಮಗೆ ಜೈಲಿಗೆ ಕಳಿಸ್ತೇವೆ ಅಂತ ಅಧಿಕಾರಸ್ಥ ಚುನಾವಣಾ ಆಯುಕ್ತರಿಗೆ ಈ ರೀತಿ, ಅಂದರೆ ಸಂವಿಧಾನಾತ್ಮಕ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ಅದರ ಮುಖ್ಯಸ್ಥರಿಗೆ ಈ ರೀತಿ ಬೆದರಿಕೆ ಹಾಕ್ತಾಯಿದ್ರೆ ಮುಂದೊಂದು ದಿನ ಹಿರಿಯ IAS ಕೇಡರ್ನ ಅಧಿಕಾರಿಗಳೇ ಚುನಾವಣಾ ಆಯುಕ್ತರಾಗಿರ್ತಾರೆ. ಯಾರು ಆ ಆಯುಕ್ತ ಹುದ್ದೆಯನ್ನು ವಹಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಾರೆ ಹೇಳಿ? ಇದಕ್ಕೆ ಪೂರಕವಾಗಿ ನಿನ್ನೆ
ಬಿಹಾರ್ ಅಸೆಂಬ್ಲಿ ಚುನಾವಣೆಯ 2ನೇ ಹಂತದ ಮತದಾನದ ಬಹಿರಂಗ ಪ್ರಚಾರ ಮುಗಿದಿದೆ. ನಾಳೆ ಮತದಾನ ನಡೆಯಲಿದೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ಕಿರುತೆರೆ ವಾಹಿನಿ, ಖಾಸಗಿ ಸುದ್ದಿ ವಾಹಿನಿಗಳಲ್ಲಿ ಎಕ್ಸಿಟ್ ಪೋಲ್ಗಳು ಪ್ರಚಾರವಾಗುತ್ತೆ. ಇವರು ಮೊದಲು ಮತ್ತು 2ನೇ ಹಂತದ ಮತದಾರರ ನಡುವೆ ದಿಢೀರ್ರೆ ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿಬಿಟ್ಟು ಯಾವುದೋ 13 ತಿಂಗಳ ಹಿಂದೆ ನಡೆದ ಹರಿಯಾಣ ಚುನಾವಣೆಯಲ್ಲೂ ಕೂಡ ವೋಟ್ ಚೋರಿ ನಡೆದಿತ್ತು ಅಂತ ತಮ್ಮದೇ ಆದ ರೀತಿಯ ಕೆಲವು ಪುರಾವೆಗಳು, ಕೆಲವು ಸಾಕ್ಷ್ಯಾಧಾರಗಳು ಅಂತ ಅವರೇನು ಆರೋಪಿಸ್ತಾರೋ ಅದನ್ನು ಮುಂದಿಟ್ಬಿಟ್ಟು ನೋಡಿ ಸುಮಾರು 25 ಲಕ್ಷ ಮತಗಳ ಮತಗಳ್ಳತನ ಆಗಿದೆ ಅಂದ್ಬಿಟ್ಟು ಒಂದು ಹೊಸ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ. ಯಾವುದಕ್ಕೂ ಕೂಡ ನೀವು ಅಫಿಡವಿಟ್ ಕೊಟ್ಟು ಒಂದು ಪ್ರಮಾಣ ಪತ್ರ ಕೊಟ್ಟು ದೂರು ಕೊಡಿ ಚುನಾವಣೆ ಆಯೋಗಕ್ಕೆ, ಅಥವಾ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಇದ್ರ ವಿರುದ್ಧ ಒಂದು ಅಪೀಲ್ ಸಲ್ಲಿಸಿ ಅಂತ ಹೇಳಿದ್ರೆ ಅದನ್ನು ಮಾಡಲಿಕ್ಕೆ ತಯಾರಿಲ್ಲ. ನಾವ್ಯಾಕೆ ಮಾಡಬೇಕು? ಇದರ ಮತದಾರರ ಪಟ್ಟಿಯ ವಿಶ್ವಾಸಾರ್ಹತೆಯನ್ನು ಸಾಬೀತು ಮಾಡೋ ಜವಾಬ್ದಾರಿ ಇರೋದು ಚುನಾವಣಾ ಆಯೋಗಕ್ಕೆ. ರಾಜಕೀಯ ಪಕ್ಷಗಳ ಜವಾಬ್ದಾರಿ ಇಲ್ಲ ಅಂತ ಜವಾಬ್ದಾರಿಯಿಂದನೂ ನುಣುಚ್ಕೊಳ್ತಾರೆ. ಅದಕ್ಕೂ ಪೂರ್ವದಲ್ಲಿ ಬಿಹಾರ್ನಲ್ಲಿ ಈ ಸುಮಾರು 20 ವರ್ಷಗಳ ಹಿಂದೆ ನಡೆದಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತೊಮ್ಮೆ ನಡೆದೋಗ್ಬಿಡಲಿ ಅಂತಂದ್ಬಿಟ್ಟು ಸ್ವತಃ ಚುನಾವಣಾ ಆಯೋಗವೇ ಅಲ್ಲಿ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್, ವಿಶೇಷ ತೀವ್ರತಮ ಪರಿಷ್ಕರಣೆ, ಮತದಾರರ ಪಟ್ಟಿಗಳ ಪರಿಷ್ಕರಣೆ ನಡೆಸ್ತು. ಅದಕ್ಕೂ ವಿರೋಧ ವ್ಯಕ್ತಪಡಿಸಿದ್ರು ಇದೇ ರಾಹುಲ್ ಗಾಂಧಿ. ಒಂದು ಕಡೆ ಮತದಾರರ ಪಟ್ಟಿಯ ಶುದ್ಧೀಕರಣವನ್ನು ವಿರೋಧಿಸ್ತೀರಾ, ಮತ್ತೊಂದು ಕಡೆ ಫಲಿತಾಂಶ ಬಂದ ಮೇಲೆ ಅಲ್ಲಿ ಮತಗಳ್ಳತನ ನಡೀತು ಅಂತ ಆರೋಪಿಸ್ತೀರಾ. ಏನಾಗಿದೆ ನಿಮಗೆ? ಅವರು ಈ ಸಾರಿ ಹೇಳಿದ್ದೇನು ಅಂತಂದರೆ ಹರಿಯಾಣ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿದ್ವು. ಆದರೆ ಚುನಾವಣೆ ಫಲಿತಾಂಶ ಬಂದಾಗೆಲ್ಲ ಉಲ್ಟಾ ಪಲ್ಟಾ ಆಗಿತ್ತು. ಇದಕ್ಕೆ ಕಾರಣ ಮೋದಿ, ಅಮಿತ್ ಶಾ ಜೊತೆಗೆ ಮುಖ್ಯ ಚುನಾವಣಾ ಆಯುಕ್ತರೇ ಶಾಮೀಲಾಗಿದ್ದರು, ಷಡ್ಯಂತ್ರ ನಡೆಸಿರು ಅಂತ ಆರೋಪ ಮಾಡ್ತಾರೆ. ಹೌದಾ? ಹಾಗಿದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಬಹುತೇಕ ಎಕ್ಸಿಟ್ ಪೋಲ್ಗಳು ಅಬ್ ಕಿ ಬಾರ್ 400 ಪಾರ್ ಅಂತ, ಮೋದಿ ನೇತೃತ್ವದ NDA ಮೈತ್ರಿಕೂಟ 400 ಸೀಟ್ ಪಡ್ಕೊಳ್ಳುತ್ತೆ, ಸರಾಸರಿ ಪೋಲ್ ಆಫ್ ಪೋಲ್ಸ್ ಅಂತ ಅವರೇನು ಭವಿಷ್ಯ ನುಡಿತಾರೆ ಅದರ ಪ್ರಕಾರ ಕನಿಷ್ಠ 375ರಿಂದ 390 ಸೀಟ್ ಬರುತ್ತೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ಗಳು ಹೇಳಿದ್ವು. ಆಗಿದ್ದೇನು? ಮೋದಿ ಅವರಿಗೆ 2019ರಲ್ಲಿ 303 ಸೀಟ್ಗಳು ಬಂತು. ಸ್ವಂತ ಬಲದ ಮೇಲೆ BJP 303 ಸ್ಥಾನ ಗಳಿಸಿತ್ತು. ಅಂಥದ್ದು 63 ಸ್ಥಾನ ಕಳ್ಕೊಂಬಿಟ್ಟು 240 ಇಳಿಯಿತು. ನೀವು ಕಾಂಗ್ರೆಸ್ ಪಕ್ಷ ಹಿಂದಿನ ಅವಧಿಯಲ್ಲಿ 52 ಸೀಟ್ ಬಂದಿತ್ತು, ನಿಮಗೆ 99 ಸೀಟ್ ಬಂತು. ನಿಮಗೆ 47 ಸೀಟುಗಳ ಹೆಚ್ಚಳ ಆಯಿತು, ಮೋದಿಯವರಿಗೆ 63 ಸೀಟುಗಳ ನಷ್ಟ ಆಯಿತು. ಅಷ್ಟೇ ಅಲ್ಲ, ಅತ್ಯಂತ ಭಾರತೀಯ ಜನತಾ ಪಕ್ಷದ ಕನಸಿನ ಗೋಪುರವಾಗಿರೋ ಆ ರಾಮ ಮಂದಿರ ನಿರ್ಮಾಣ ಮಾಡಿದ ಮೇಲೂ ಕೂಡ ಅಯೋಧ್ಯ ಸುತ್ತಮುತ್ತಲಿನ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಯಿತು, ಇಂಡಿ ಮೈತ್ರಿಕೂಟಕ್ಕೆ ಗೆಲುವಾಯಿತು. ಅಷ್ಟೇ ಅಲ್ಲ, 2014ರಲ್ಲಿ 80ಕ್ಕೆ 72 ಸೀಟು, 2019ರಲ್ಲಿ 80ಕ್ಕೆ 63 ಸೀಟ್ ಪಡ್ಕೊಂಡಿದ್ದ ಭಾರತೀಯ ಜನತಾ ಪಕ್ಷ 2024 ಲೋಕಸಭಾ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ರವರ ನೇತೃತ್ವದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕೇವಲ 28 ಸೀಟ್ ಪಡ್ಕೊಳ್ತು. ಇಂಡಿ ಮೈತ್ರಿಕೂಟಕ್ಕೆ ಸಮಾಜವಾದಿ ಪಕ್ಷದ 37, ಕಾಂಗ್ರೆಸ್ನ 6, ಒಟ್ಟು 46 ಸೀಟುಗಳು ಬಂದವು. ಹೇಗಿದು ಸಾಧ್ಯ ಆಯಿತು? ಅಲ್ಲೆಲ್ಲ ವೋಟ್ ಚೋರಿ ನಡೀತಾ? ಯಾವಾಗಲೂ ನಿಮ್ಮ ಕಾಂಗ್ರೆಸ್ ಪಕ್ಷದ ಸೋಲನ್ನು ಮುಂದಿಟ್ಕೊಂಡ್ಬಿಟ್ಟು ನೀವು ವೋಟ್ ಚೋರಿ ಅಂತ ಇದ್ದೀರಿ. ನಿಮ್ಮ ಇಂಡಿ ಮೈತ್ರಿಕೂಟದ ಮೈತ್ರಿ ಪಕ್ಷದ ಗೆಲುವಿನ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? 2014ರಿಂದ ಶುರುವಾದ ರಾಷ್ಟ್ರಾದ್ಯಂತ ಬೀಸಲಾರಂಭಿಸಿದ ಈ ಮೋದಿ ಅಲೆ ಏನಿದೆ, ಚಂಡಮಾರುತ ಏನಿದೆ, ಇದನ್ನು ಮೆಟ್ಟಿ ನಿಂತುಬಿಟ್ಟು ಮಮತಾ ಬ್ಯಾನರ್ಜಿ ಸತತವಾಗಿ ಪಶ್ಚಿಮ ಬಂಗಾಳದಲ್ಲಿ ಗೆಲ್ತಾ ಬಂದಿದ್ದಾರೆ. ಈ ಮೋದಿ ಅಲೆ ಇದ್ದರೂ ಕೂಡ ತಮಿಳುನಾಡಿನಲ್ಲಿ ಯಾವತ್ತೂ ಕೂಡ ದ್ರಾವಿಡ DMK ಅಥವಾ AIDMK ಪಕ್ಷಗಳನ್ನು ಸೋಲಿಸಲಿಕ್ಕೆ ಸಾಧ್ಯವಾಗೇ ಇಲ್ಲ ಮೋದಿ ಅವರಿಗೆ. ಒಂದು ನೆಟ್ಟಿಗೊಂದು MLA ಅಥವಾ MP ಸೀಟ್ ಇಲ್ಲ ತಮಿಳುನಾಡಿನಲ್ಲಿ. ತಮಿಳುನಾಡು ಮೂಲದವ್ರಿಗೆ ವಿದೇಶಾಂಗ ಇಲಾಖೆ ಮತ್ತು ಹಣಕಾಸು ಇಲಾಖೆ ಅಂತ ಮಹತ್ವದ ಖಾತೆಗಳನ್ನು ಕೊಟ್ಟಿರ್ಬೋದು. ಆದರೆ ಬೇರು ಮಟ್ಟದಲ್ಲಿ ಅಲ್ಲಿ ನೆಲೆಯೇ ಇಲ್ಲದಿದ್ದರೂ ಕೂಡ ಅಲ್ಲಿ DMK ಪಕ್ಷ ಗೆದ್ದಿದೆ. ಸತತವಾದ ಗೆಲುವು ಸಾಧಿಸಿರೋ DMK ಪಕ್ಷದ ಗೆಲುವಿನ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಕೇರಳದಲ್ಲಿ CPM ಪಕ್ಷ ಸತತವಾಗಿ ಅಸೆಂಬ್ಲಿಯಲ್ಲಿ ಗೆದ್ದು ಅಧಿಕಾರ ಹಿಡ್ಕೊಂಡಿದೆ, ಅದನ್ನ ಯಾಕೆ ನೀವು ಮಾತಾಡ್ತಾ ಇಲ್ಲ? ಸ್ವತಃ ನೀವೇ ಅಮೇಥಿಯಲ್ಲಿ ಸೋಲಾಗುತ್ತೆ ಅಂತಂದ್ಬಿಟ್ಟು ದೂರದ ವಯನಾಡ್ಗೆ ಹೋಗ್ಬಿಟ್ಟು ಕೇರಳದ ವಯನಾಡಿನಿಂದ ಮೊದಲನೇ ಸಾರಿ ಗೆದ್ದು ಬಂದ್ರಿ. ಈ ಸಾರಿನೂ ಹಾಗೇ ಮಾಡಿದ್ರಿ. ನೀವು ಅಲ್ಲಿ 3.5 ಲಕ್ಷದಿಂದ ಗೆದ್ದು ಬಂದು ತೆರವು ಮಾಡಿದ್ರಿ. ನೀವು ತೆರವುಗೊಳಿಸಿದ ಸೀಟನ್ನು ನಿಮ್ಮ ಸಹೋದರಿ 4.5 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬಂದರು. ಅಲ್ಲೆಲ್ಲ ವೋಟ್ ಚೋರಿ ನಡೆದಿತ್ತಾ? ಜಾರ್ಖಂಡ್ದಂಥ ಬುಡಕಟ್ಟು ಜನಾಂಗದ ರಾಜ್ಯದಲ್ಲಿ ಹೇಮಂತ್ ಸೊರೇನ್ ಅದ್ಭುತವಾದ ಗೆಲುವನ್ನು ಸಾಧಿಸಿದರು.
ಅವ್ರ ಮೇಲೆ ಕೂಡ ಭ್ರಷ್ಟಾಚಾರ ಆರೋಪ ಬಂದಿತ್ತು, ಜೈಲ್ಗೆ ಹೋಗಿದ್ದರು. ಆದರೂ ಕೂಡ ಅವರ ಪಕ್ಷ ಪ್ರಚಂಡ ಗೆಲುವನ್ನು ಸಾಧಿಸ್ತು. ಮೋದಿಯವರ ಪಕ್ಷಕ್ಕೆ ಮುಖಭಂಗವಾಯಿತು. ಅದನ್ನ್ಯಾಕೆ ನೀವು ಉದಾಹರಿಸ್ತಾ ಇಲ್ಲ? ಅದರಲ್ಲಿ ಪಂಜಾಬ್ ರಾಜ್ಯದ ಅಸೆಂಬ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ 116 ಸೀಟ್ಗಳ ಪೈಕಿ 94 ಸೀಟುಗಳನ್ನು ಗಳಿಸ್ಬಿಟ್ಟು 2 ರಾಷ್ಟ್ರೀಯ ಪಕ್ಷಗಳನ್ನು ಪಲ್ಟಿ ಹೊಡೆಸಿತ್ತು. ಅಲ್ಲಿ ಓಟ್ ಚೋರಿ ನಡೆದಿತ್ತಾ? ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಆರ್ಟಿಕಲ್ 370 ರದ್ದತಿಯ ನಂತರ ನಡೆದ ಮೊದಲ ಅಸೆಂಬ್ಲಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿತು. ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂತು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ. ಅದು ಕೇಂದ್ರಾಡಳಿತ ಪ್ರದೇಶವಾದರೂ ಕೂಡ ಅಲ್ಲೊಂದು ಅಸೆಂಬ್ಲಿ ಇದೆ. ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆದರು. ಯಾಕೆ ಅಲ್ಲಿ ಓಟ್ ಚೋರಿ ನಡೀತಾ? ನಿಮ್ಮ ಪಕ್ಷ ಜಮ್ಮುವಿನಲ್ಲಿ ನಿರೀಕ್ಷಿತ ಸಾಧನೆ ಮಾಡಲಿಕ್ಕಾಗಲೇ ಅಲ್ಲ, ಕಳಪೆ ಸಾಧನೆಯನ್ನು ತೋರಿತು. ಅದಕ್ಕೆ ಯಾರು ಜವಾಬ್ದಾರಿ? 2022ರಲ್ಲಿ ನಡೆದ ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆಯಲ್ಲಿ ನಿಮ್ಮ ಸಹೋದರಿ ಅವರು ನೇರವಾಗಿ ರಾಜಕೀಯಕ್ಕೆ ಬಂದವರು. ರಾಜಕೀಯಕ್ಕೆ ಬಂದಾಕ್ಷಣವೇ ಅವ್ರನ್ನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಮಾಡಿದರು, ಪ್ರಧಾನ ಕಾರ್ಯದರ್ಶಿ ಮಾಡಿದರು. ಉತ್ತರ ಪ್ರದೇಶ್ ಚುನಾವಣಾ ಉಸ್ತುವಾರಿವನ್ನಾಗಿ ನೇಮಿಸಿತ್ತು ನಿಮ್ಮ ಪಕ್ಷ. ಪ್ರಿಯಾಂಕಾ ವಾದ್ರಾ ಗಾಂಧಿಯವರು ತಾನೇ ಸಂಭಾವ್ಯ ಮುಖ್ಯಮಂತ್ರಿ ಅಂತ ಉತ್ತರ ಪ್ರದೇಶದಲ್ಲಿ ಪ್ರಚಾರ ಮಾಡಿದ ಮೇಲೆ ಫಲಿತಾಂಶ ಏನು ಬಂತು? 403ಕ್ಕೆ ಕೇವಲ 2 ಸೀಟ್ ಬಂತು ನಿಮ್ಮ ಪಕ್ಷಕ್ಕೆ. ಅದೇ ಮುಲಾಯಂ ಸಿಂಗ್ ಯಾದವ್ರ ಸಮಾಜವಾದಿ ಪಕ್ಷ, ಅಖಿಲೇಶ್ ನೇತೃತ್ವದ ಸಮಾಜವಾದಿ ಪಕ್ಷ 114 ಸೀಟ್ಗಳನ್ನು ಪಡ್ಕೊಳ್ತು. ಹೇಗೆ ಸಾಧ್ಯವಾಯಿತು? ಹಿಂದಿನ ಚುನಾವಣೆಯಲ್ಲಿ ಒಮ್ಮೆ 313 ಸೀಟ್ ಗಳಿಸಿದ ಯೋಗಿ ಆದಿತ್ಯನಾಥ್ ಕೇವಲ 254 ಸೀಟ್ಗಳಿಗೆ ತೃಪ್ತಿ ಪಡ್ಕೊಳ್ಬೇಕಾಗಿ ಬಂತು. ಅದು ಹೇಗೆ ಸಾಧ್ಯ ಆಯಿತು? ಇಲ್ಲೆಲ್ಲ ಓಟ್ ಚೋರಿ ನಡೆದಿತ್ತಾ? ಅದರಲ್ಲಿ ಕರ್ನಾಟಕದ ಮತದಾರರ ಮನೋಧರ್ಮ ಚುನಾವಣೆಯಿಂದ ಚುನಾವಣೆಗೆ ಬದಲಾಗ್ತಾ ಇರುತ್ತೆ. ಯಾವ ಕರ್ನಾಟಕದ ಮತದಾರರು 2013ರ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಗೆ 122 ಸೀಟುಗಳ ಸರಳ ಬಹುಮತ ಕೊಟ್ಟಿದ್ದರು. ಅದೇ ಮತದಾರರು ಒಂದೇ ವರ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಎಂಟ್ರಿ ಕೊಟ್ಟಾಕ್ಷಣವೇ 2014ರ ಲೋಕಸಭಾ ಚುನಾವಣೆಯಲ್ಲಿ BJPಗೆ 17 ಸೀಟ್ ಕೊಟ್ಟಿದ್ದಷ್ಟೇ ಅಲ್ಲ, 134 ಕ್ಷೇತ್ರಗಳಲ್ಲಿ 134 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ BJPಗೆ ಮುನ್ನಡೆಯನ್ನು ಕೊಟ್ಟರು. ಅದು ಹೇಗೆ ಸಾಧ್ಯ ಆಯಿತು? ಅದೇ ಮತದಾರರು 2018ರ ಚುನಾವಣೆಯಲ್ಲಿ 130 ಕಾಂಗ್ರೆಸ್ಸನ್ನು 80ಕ್ಕೆ ತಂದಿಳಿಸಿದ್ರು, 78ಕ್ಕೆ ತಂದಿಳಿಸಿದರು. BJPಗೆ 104ಕ್ಕೆ ನಿಲ್ಲಿಸ್ಬಿಟ್ರು. BJPಗೆ ಸರಳ ಬಹುಮತ ಸಿಗೋದು ಕೂಡ ಕಷ್ಟವಾಗಿತ್ತು. ಅದಾದ ನಂತರ 2019ರ ಚುನಾವಣೆಯಲ್ಲಿ BJPಗೆ ಅಭೂತಪೂರ್ವ ಗೆಲುವು ಸಿಕ್ಕಿತ್ತು. ಕರ್ನಾಟಕದಲ್ಲಿ 25+ ಮಂಡ್ಯದ ಪಕ್ಷೇತರ 26 ಸೀಟ್ಗಳಲ್ಲಿ BJP ಪ್ರಚಂಡ ಗೆಲುವು ಪಡೆದಿದ್ದಷ್ಟೇ ಅಲ್ಲ, 173 ಕ್ಷೇತ್ರಗಳಲ್ಲಿ BJPಗೆ ಮುನ್ನಡೆ ಸಿಕ್ಕಿತ್ತು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಇಷ್ಟೆಲ್ಲ ಆದಮೇಲೆ ಕೂಡ ಮತ್ತೆ ನೀವು 2023ರಲ್ಲಿ 136 ಸೀಟುಗಳ ಸುಭದ್ರ ಬಹುಮತವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದ್ರಿ. ಅದಾದ ಒಂದೇ ವರ್ಷಕ್ಕೆ ನಡೆದ ಲೋಕಸಭಾ ಚುನಾವಣೆ ಉತ್ತರ ಭಾರತದಲ್ಲಿ ಮೋದಿಗೆ ಹಿನ್ನಡೆ ಆದರೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಮೋದಿಗೆ ಗೆಲುವಾಯಿತು. NDA ಮೈತ್ರಿಕೂಟಕ್ಕೆ 19 ಸೀಟ್ ಬಂದಿದ್ದಷ್ಟೇ ಅಲ್ಲ, 142 ಕ್ಷೇತ್ರಗಳ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಅವರಿಗೆ ಮುನ್ನಡೆ ಸಿಕ್ಕಿತ್ತು. ಹೇಗೆ ಸಾಧ್ಯ ಆಯಿತು? DK ಶಿವಕುಮಾರರಾಗಲಿ ಸಿದ್ದರಾಮಯ್ಯನವರಾಗಲಿ ಇದಕ್ಕೆ ಸಹಿ ಸಂಗ್ರಹಣೆ ಮಾಡಬೇಕಾಗಿತ್ತು. ಕರ್ನಾಟಕದ ಮತದಾರರ ಮನೋಗತಿ ಏನಿದೆ ಅಂತಂದ್ಬಿಟ್ಟು ನೀವು ಯಾಕೆ ಹೀಗೆ ಮಾಡ್ತೀರಾ? ಚುನಾವಣೆಯಿಂದ ಚುನಾವಣೆಗೆ ಯಾಕೆ ಬೇರೆ ಬೇರೆ ರೀತಿಯ ಫಲಿತಾಂಶವನ್ನು ಕೊಡ್ತೀರಿ? ಒಮ್ಮೆ ಗೆದ್ದು ಅಧಿಕಾರಕ್ಕೆ ಬಂದ ಪಕ್ಷವನ್ನು ಯಾಕೆ ನೀವು ಪುನರಾಯ್ಕೆ ಮಾಡ್ತಾ ಇಲ್ಲ? ಯಾಕೆ ನೀವು ರೊಟೇಷನ್ ಮಾಡ್ತಾ ಹೋಗ್ತೀರಾ? ದುಂಡಾವರ್ತಿ ರೀತಿಯಲ್ಲಿ ಒಂದು ಸಾರಿ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಮತ್ತೊಂದು ಸಾರಿ ಮತ್ತೊಂದು ಪಕ್ಷವನ್ನು ಅಧಿಕಾರಕ್ಕೆ ತರ್ತಿದ್ದೀರಾ. ಮತದಾರರ ಮನೋಧರ್ಮದ ಮೇಲೆ ಇವರಿಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಮತದಾರರ ರಾಜಕೀಯ ವಿವೇಕದ ಬಗ್ಗೆ ಇವ್ರಿಗೆ ವಿಶ್ವಾಸ ಹೊರಟೋಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಅಂಥ ವಿಕೃತ ಮನಸ್ಸಿನ ನಾಯಕ ಮಾತ್ರ ಈ ರೀತಿ ಯೋಚನೆ ಮಾಡಲಿಕ್ಕೆ ಸಾಧ್ಯ. ಈ ಓಟ್ ಚೋರಿ ಅನ್ನೋ ಅಪಾಯಕಾರಿ ತಂತ್ರಗಾರಿಕೆಯಿಂದ ಕರ್ನಾಟಕ ಕೂಡ ಡೊನಾಲ್ಡ್ ಟ್ರಂಪ್ರ ಅಮೇರಿಕದಂತೆ ಆಗೋಗ್ಬಿಡುತ್ತೆ. ಇವತ್ತು ಆವತ್ತು 2021 ಜನವರಿ 6ರಂದು ನಡೆದ ಘಟನಾವಳಿಗಳಿಂದ 240 ವರ್ಷಗಳಿರುವ ಅಮೇರಿಕದ ಪ್ರಜಾಪ್ರಭುತ್ವ ವ್ಯವಸ್ಥೆ ಶಿಥಿಲಗೊಂಡ್ಬಿಡ್ತು. ಮತ್ತೊಮ್ಮೆ ಆ ವಿಶ್ವಾಸಾರ್ಹತೆಯನ್ನು ಪುನಃಸ್ಥಾಪಿಸಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಈಗ 2ನೇ ಬಾರಿಗೆ ಆಯ್ಕೆ ಬಂದಿರೋ ಡೊನಾಲ್ಡ್ ಟ್ರಂಪ್ ಮಹಾಶಯರು ಅದನ್ನು ಇನ್ನಷ್ಟು ಹದಗೆಡಿಸ್ತಾ ಇದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಡೊನಾಲ್ಡ್ ಟ್ರಂಪೇ ತುಂಬ ಅಚ್ಚುಮೆಚ್ಚಿನ ಮಾದರಿ ಅಂತ ಕಾಣುತ್ತೆ, ಅನುಕರಣೀಯ ಮಾದರಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಸುದೈವವಶಾತ್ ಬಿಹಾರ್ ಅಸೆಂಬ್ಲಿ ಚುನಾವಣೆಯ ಅವರ ಮೈತ್ರಿಕೂಟದ ಪ್ರಮುಖ ಪಾಲುದಾರರಾಗಿರೋ RJD ಪಕ್ಷದ ನಾಯಕ ತೇಜಸ್ವಿ ಯಾದವ್ ಎಲ್ಲೂ ಕೂಡ ಚುನಾವಣಾ ಪ್ರಚಾರ ಶುರುವಾದ ಕ್ಷಣವೇ ಈ ರಾಹುಲ್ ಗಾಂಧಿಯವರ ಅನುಕರಣೆ ಮಾಡಲಿಕ್ಕೆ ಹೋಗಲೇ ಇಲ್ಲ. ಅವರೆಲ್ಲೂ ಕೂಡ ಓಟ್ ಚೋರಿಯ ಸಾಧ್ಯತೆಯನ್ನು ಉಲ್ಲೇಖಿಸಲೂ ಇಲ್ಲ. ಕೇವಲ ತನ್ನ ಪ್ರಣಾಳಿಕೆ ಮತ್ತು ಪ್ರಣಾಳಿಕೆಯಲ್ಲಿನ ಕೆಲವು ಧನಾತ್ಮಕ ಅಂಶಗಳನ್ನು ಮಾತ್ರ ಬಿತ್ತರಿಸ್ತಾ ಬಂದರೆ ಹೊರತು
ಎದುರಾಳಿಗಳ ವಿರುದ್ಧ ಕೆಟ್ಟು ಮಾತಾಡೋದಾಗಲಿ, ಚುನಾವಣಾ ಆಯೋಗದ ಕುರಿತಂತೆ ಅವಿಶ್ವಾಸವನ್ನು ವ್ಯಕ್ತಪಡಿಸೋದನ್ನು ಆಗಲಿ ಯಾವತ್ತೂ ಮಾಡಿಲ್ಲ. ಯಾಕಂದರೆ ಅವ್ರಿಗೆಲ್ರಿಗೂ ಗೊತ್ತಿದೆ ತಮ್ಮ ಸ್ವಂತ ಶಕ್ತಿ, ಸ್ವತಂತ್ರವಾದ ಜನಪ್ರಿಯತೆ ಬೆಂಬಲದ ಮೇಲೆ ಚುನಾವಣೆ ಗೆಲ್ಲಬಹುದು ಅಂತ ವಿಶ್ವಾಸ ಇದೆ. ಅವರ ಕುಟುಂಬ ಕಳೆದ 20 ವರ್ಷಗಳಿಂದ ಅಧಿಕಾರದಿಂದ ಹೊರಗಿದೆ. ಆದರೂ ಕೂಡ ಅವರು ಯಾರೂ ಕೂಡ ಚುನಾವಣಾ ಆಯೋಗದ ಕಾರ್ಯವೈಖರಿ ಬಗ್ಗೆ ಅವಿಶ್ವಾಸ ವ್ಯಕ್ತಪಡಿಸಿರಲಿಲ್ಲ. ರಾಹುಲ್ ಗಾಂಧಿಯವರು ಭಾಳ ಅಪಾಯಕಾರಿ ಆಟ ಆಡ್ತಾ ಇದ್ದಾರೆ, ಅದಕ್ಕೆ ಯಾಕೆ ಕರ್ನಾಟಕ ನಾಯಕರು ಬೆಂಬಲ ಕೊಡಬೇಕಾಗಿತ್ತು? ಇದೇನೋ 1,12,00,000 ಸಿಗ್ನೇಚರ್ ಸಂಗ್ರಹಿಸಿಬಿಟ್ಟು ಅಲ್ಲಿಗೆ ಒಪ್ಪಿಸ್ತಾ ಇದ್ದಾರಂತೆ, ದಿಲ್ಲಿಗೆ ಹೋಗಿ ಕೊಟ್ಟು ಬರ್ತಾ ಇದ್ದಾರಂತೆ. ಯಾತಕ್ಕೆ ಬೇಕಿತ್ತು ಈ ಪ್ರಹಸನ? ದಯಮಾಡಿ ಇದನ್ನು ಮಾಡಬೇಡಿ. ಒಮ್ಮೆ ಮತದಾರರ ವಿಶ್ವಾಸ ಹೊರಟೋಗ್ಬಿಟ್ರೆ ಮುಂದೆಂದೂ ಕೂಡ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ನಿಮ್ಮದೇ ಕಾಂಗ್ರೆಸ್ ಪಕ್ಷದ ದಿಗ್ಗಜರಿಗೆಲ್ಲ ನೀವು ಅಪಮಾನ ಮಾಡ್ತಾ ಇದ್ದೀರಿ ಈ ರೀತಿ ಮಾಡೋದ್ರ ಮೂಲಕ. ರಾಹುಲ್ ಗಾಂಧಿಗೆ ಸಾಥ್ ಕೊಡೋದು ಅಂತಂದರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಭಾರತದ ಜಾತ್ಯತೀತ ಸಂವಿಧಾನ ಎಲ್ಲದಕ್ಕೂ ತಾವು ಅಪಚಾರ ಮಾಡಿದಾಗುತ್ತೆ. ನ್ಯಾಯಾಂಗ, ಚುನಾವಣಾ ಆಯೋಗ ಯಾವುದೂ ಕೂಡ ಬೇಕಾಗೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಮಾತಾಡ್ತಿರೋದು ನೋಡಿದರೆ ತಮ್ಮ ಸೋಲಿಗೆ ಭಾರತದ ರಾಜಕೀಯ ವ್ಯವಸ್ಥೆ, ಸಂವಿಧಾನಾತ್ಮಕ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆಗಳೇ ಕಾರಣ ಅನ್ನೋ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ಮರುಕ ಬರ್ತಾ ಇದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮರಿಮೊಮ್ಮಗನ ಈ ಅಪಾಯಕಾರಿ ತಂತ್ರದ ಬಗ್ಗೆ ಕರ್ನಾಟಕ ಜನ ಜಾಗೃತರಾಗಬೇಕಾಗಿದೆ. ಈ ವೋಟ್ ಚೋರಿ ವಿರುದ್ಧ ಕರ್ನಾಟಕ ಘಟಕದ ಭಾರತೀಯ ಜನತಾ ಪಕ್ಷದ ನಾಯಕರು ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಪ್ರತಿರೋಧ ವ್ಯಕ್ತಪಡಿಸಿದರೆ ಮಾತ್ರ ಇಲ್ಲಿ ಪ್ರಜಾಪ್ರಭುತ್ವ ಸುಭದ್ರವಾಗಿ ಉಳಿಲಿಕ್ಕೆ ಸಾಧ್ಯ. ಅಂದಂಗೆ ತಮಾಷೆ ನೋಡಿ, ಕರ್ನಾಟಕದ CM ಮತ್ತು DCM ಈ ಸಹಿ ಸಂಗ್ರಹಣೆ ನಡೆಸಿಬಿಟ್ಟು ಏನೋ ವರದಿ ಒಪ್ಪಿಸ್ತೀವಿ ಅಂತ ಹೊರಟಾಗ ಆಂಧ್ರ ಪ್ರದೇಶ, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಂಥದ್ದು ಯಾವುದಕ್ಕೂ ಕೈ ಹಾಕೇ ಇಲ್ಲ. ಅವರು ವೋಟ್ ಚೋರಿಗೆ ವಿಚಾರಣೆ ಎತ್ತೋದಿಲ್ಲ. ತಮಗೆ ತೋಚ್ದಂಗೆ ಅವರು ಈಗಾಗಲೇ ಚುನಾವಣೆ ಗೆದ್ದು ಆತ್ಮವಿಶ್ವಾಸದಿಂದ ಆಡಳಿತ ನಡೆಸ್ತಾ ಇದ್ದಾರೆ. ವೋಟ್ ಚೋರಿ ಅಂತ ಒಂದು ಈ ಉಪದ್ರವಕಾರಿ ತಂತ್ರಗಾರಿಕೆಗೆ ಅವರೆಲ್ಲೂ ಗುರುತಿಸ್ಕೊಳ್ತಾನೂ ಇಲ್ಲ. ಇದನ್ನು ರಾಹುಲ್ ಗಾಂಧಿಯವರು ಅರ್ಥ ಮಾಡ್ಕೊಳ್ಬೇಕು. ಹಿಮಾಚಲ್ ಪ್ರದೇಶದಲ್ಲಿ ತಾವು ಮೊದಲ ಗೆಲುವನ್ನು ಸಾಧಿಸಿದ್ರಿ 10 ವರ್ಷಗಳ ನಂತರ, ಅಲ್ಲೂ ವೋಟ್ ಚೋರಿ ನಡೆದಿತ್ತಾ? ಅದಾದ ನಂತರ ಕರ್ನಾಟಕ, ಅದಾದ ನಂತರ ತೆಲಂಗಾಣ, ಅಲ್ಲೆಲ್ಲ ವೋಟ್ ಚೋರಿ ನಡೆದಿತ್ತಾ? ಈವನ್ ನಿಮ್ಮ ಮಿತ್ರ ಪಕ್ಷದ ಹಿರಿಯ ನಾಯಕರಾಗಿರೋ ಮಹಾರಾಷ್ಟ್ರದ NCP ಪಕ್ಷದ ನಾಯಕ ಶರದ್ ಪವಾರ್ ಕೂಡ ವೋಟ್ ಚೋರಿಯನ್ನು ಅನುಮೋದಿಸ್ತಾ ಇಲ್ಲ. ಈ ಅಪಾಯಕಾರಿ ಕಾರ್ಯತಂತ್ರ ನೋಡಿದರೆ ಕಾಂಗ್ರೆಸ್ಗೆ ತನ್ನಲ್ಲಿ ತನಗೆ ರಾಜಕೀಯವಾಗಿ ಆತ್ಮವಿಶ್ವಾಸ ದುರ್ಬಲಗೊಳ್ತಾ ಇದೆ ಅಂತ ಕಾಣುತ್ತೆ. ಹೀಗಾಗಿ ಬರುವ 14ನೇ ತಾರೀಕು ನವೆಂಬರ್ 14ಕ್ಕೆ ಬಿಹಾರ್ ಮತ ಎಣಿಕೆ ನಡೆಯುತ್ತೆ, ಫಲಿತಾಂಶ ಪ್ರಕಟವಾಗುತ್ತೆ. ಅದಕ್ಕಿಂತ ಮುಂಚೆನೇ ತನಗೆ ಲಭಿಸಬಹುದಾದ ಸಂಭಾವ್ಯ ಸೋಲಿನ ಕುರಿತಂತೆ ಕೆವಿಟ್ ಹಾಕ್ತಾ ಇದ್ದಾರೆ. ಜನತಾ ನ್ಯಾಯಾಲಯದಾದರೂ ಕೆವಿಟ್ ಹಾಕಿಬಿಟ್ರೆ ಆಯಿತು, ಮೊದಲೇ ಗೆದ್ದರೆ ಪರವಾಗಿಲ್ಲ, ಚುನಾವಣೆ ಭಾಳ ಪಾರದರ್ಶಕವಾಗಿ ನಡೀತು ಅಂತ ಹೇಳ್ತಾರೆ. ಸೋತ್ರೆ ವೋಟ್ ಚೋರಿ ಇದ್ದೇ ಇದೆ. ಇದು ಒಂದು ಎಂಥ ಅಪಾಯಕಾರಿ ಮತ್ತು ಆತ್ಮಘಾತಕ ತಂತ್ರ ಅಂತ ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ನೆನಪಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.